ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಬಾರ್ಡ್ರಿಗೆ ಹೇಗೆ ಸ್ಟೋನ್ಸ್ ಹಚ್ಚಬೇಕು, ಥ್ರೆಡ್ ಹೇಗೆ ಹಾಕಬೇಕು ಅಂತ ತೋರಿಸಿದ್ದೆ. ನೀವಿನ್ನೂ ನೋಡಿಲ್ಲ ಅಂದರೆ ಮೇಲ್ ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ. ಈಗ ನಾವು ಎಲ್ಲೆಲ್ಲಿ ಹೇಗೆ ಸ್ಟೋನ್ಸ್ ಅರೇಂಜ್ ಮಾಡ್ಕೋಬೇಕು, ಯಾವ ಸೈಜ್ ಎಲ್ಲೆಲ್ಲಿಗೆ ಹಾಕಬೇಕು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೋಡಿ, ನಾನು ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಯಾವ್ಯಾವ ಸ್ಟೋನ್ ಬೇಕು ಅಂತ ನಾನು ಸೆಲೆಕ್ಟ್ ಮಾಡಿ ನಂಬರ್ಗಳನ್ನ ಬರ್ಕೊಂಡಿದ್ದೀನಿ. ಈ ಥರ ಬರ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಥರ ಸ್ಟೋನ್ಸ್ನ ನಾನು ತುಂಬ್ಕೊಂಡಿದ್ದೀನಿ. ತರಿಸ್ಬಿಟ್ಟು ಒಂದು ಡಬ್ಬಿಗೆ, ಎಲ್ಲ ಡಬ್ಬಿಗಳಿಗೂ ಹಾಕ್ಕೊಂಡು ಅದ್ರ ಮೇಲೆ ನಂಬರ್ಗಳು ಬರ್ಕೊಂಬಿಟ್ಟಿದ್ದೀನಿ, ಸ್ಟೋನ್ಸ್ ಸೈಜ್ನ. ನೋಡಿ, ಈ ಥರ ತುಂಬ್ಕೊಂಡಿದ್ದೀನಿ, ಸ್ಟೋನ್ ಸೈಜು ಬರ್ಕೊಂಡಿದ್ದೀನಿ. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡನಲ್ಲ, ಆವಾಗ ಇಲ್ಲಿ ನಂಬರ್ಗಳು ಬರ್ಕೊಂಡಿದ್ದೀನಿ. ನನಗೆ ಈಸಿಯಾಗಿ ಎಲ್ಲೆಲ್ಲಿ ಏನೇನು ಮೆತ್ತಬೇಕು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಮಾಡ್ಕೊಂಡು ಹೋಗೋಣ. ನೋಡಿ, ನಾನಿಲ್ಲಿ 14WR, 14 ಅಂದರೆ ನಂಬರು, W ಅಂದರೆ ವೈಟು, ರೌಂಡ್ ಸ್ಟೋನ್, R ಅಂದರೆ ಅದನ್ನು ನೋಡಿ 14 ವೈಟು ರೌಂಡ್ ಸ್ಟೋನ್ ತಗೊಳ್ತೀನಿ. ಈ ಗಮ್ ಹಾಕೊಂಡು, ಫೆವಿಕಾಲ್ ಹಾಕ್ಕೊಂಡು ಈ ಥರ ಮೆತ್ಕೊಳ್ಳೋಣ. ಇಲ್ಲಿಗೆ 10 ರೌಂಡ್ ರೆಡ್ ಅಂತ ಬರ್ಕೊಂಡಿದ್ದೀನಿ, 10RR ಅಂತ, 10 ನಂಬರ್ ರೌಂಡ್ ರೆಡ್. ಇದು 10 ನಂಬರ್ ರೌಂಡು ಮತ್ತು ರೆಡ್ಡು. ಈಗ ಇಲ್ಲಿ ಫೆವಿಕಲ್ ಹಾಕ್ಕೊಂಡು ನಾವು ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಬರ್ಕೊಳ್ಳೋದ್ರಿಂದ ನಮಗೆ ಬೇಗ ಬೇಗ ಈಸಿಯಾಗಿ ಮೆತ್ಕೊಂಡು ಹೋಗ್ಬೋದು ಮತ್ತು ಟೈಮು ವೇಸ್ಟ್ ಆಗೋದಿಲ್ಲ. ಟೂತ್ ಪಿಕ್ ಹೆಲ್ಪಿಂದ ನಾನು ಈ ಥರ ಮೆತ್ಕೊಂಡು ಹೋಗ್ತೀನಿ. ಈಗ ಒಂದು ಸ್ಟೋನ್ಗೂ ಸ್ವಲ್ಪ ಗ್ಯಾಪ್ ಕೊಡಬೇಕಾಗುತ್ತೆ. ಇದು ಗೋಲ್ಡ್ ಬರೋ ಟೈಮಲ್ಲಿ ನಾನು ಹೇಳ್ತೀನಿ ಏನಕ್ಕೆ ಗ್ಯಾಪ್ ಕೊಟ್ಟಿಸಿದ್ದು ಅಂತ. ನಾನು ಗೋಲ್ಡ್ ಹಾಕುವಾಗ ನಿಮ್ಗೆ ಹೇಳ್ತೀನಿ. ನೋಡಿ, ಇದು ಅಡ್ಜಸ್ಟ್ ಮಾಡ್ಕೊಂಬಿಡಿ ಆ ಕಡೆ ಈ ಕಡೆ. ಈ ಥರ ಗ್ಯಾಪ್ ಕೊಟ್ಕೊಂಡು ಈ ಥರ ಅಂಟಿಸ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, 16RR, 16 ರೆಡ್ ರೌಂಡ್ ಅಂತ. ಇದು 16 ರೆಡ್ ರೌಂಡ್. ಇಲ್ಲಿಗೆ ಕಮ್ಮಾಕಿ ಇದು 16 ರೌಂಡ್ ಗ್ರೀನ್, 16RG ಅಂತ ಬರ್ಕೊಂಡಿದ್ದೀನಿ, 16 ರೌಂಡ್ ಶೇಪ್ ಗ್ರೀನ್ ಸ್ಟೋನ್. ಈ ಥರ ಬರ್ಕೋಬೇಕು ಅಂತ ಏನೂ ಇಲ್ಲ. ನಿಮಗೆ ಎಲ್ಲಿ ಯಾವ ಸೈಜ್ಗೆ ಏನು ಇಡ್ಬೋದು ಬೇಕಾದರೆ. ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ನಾನು ಅದು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಗ್ರೀನ್ 14 ಸ್ಕ್ವೇರ್ ಶೇಪ್ಸು. ಈಗ ಇಲ್ಲಿ ಫೆವಿಕಾಲ್ ಹಾಕ್ಕೊಳ್ಳೋಣ. 14 ಗ್ರೀನ್ ಸ್ಕ್ವೇರ್. ಈಗ ಅದನ್ನು ಒಂದೊಂದೇ ಸ್ಟಿಕ್ ಮಾಡ್ತಾ ಹೋಗೋಣ. ಲಾಸ್ಟಲ್ಲಿ ಒಂಚೂರು ಗ್ಯಾಪ್ ಇರಬೇಕು. ನೋಡಿ, ಒಂದು ಟಿಪ್ಪು, ಈ ಟೂತ್ ಬಿಗ್ಗೆ ಸ್ವಲ್ಪ ಫೆವಿಕಾಲ್ ಹಚ್ಕೊಂಡ್ಬಿಟ್ಟು ಸೆಮಿ ಡ್ರೈ ಆಗೋಗಿ ಬಿಟ್ಬಿಡ್ಬೇಕು. ಅದು ಸೆಮಿ ಡ್ರೈ ಆದಾಗ ನಾವೀಗ ಹಿಂಗೆ ಸ್ಟೋನ್ ತೊಗೊಂಡಾಗ ಅದು ನೀಟಾಗಿ ಮೆತ್ಕೊಳ್ಳುತ್ತೆ, ನಾವು ಇಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಈ ಸ್ಟೋನ್ನ ಅಡ್ಜಸ್ಟ್ ಮಾಡ್ಕೊಂಬಿಡಿ, ಈ ರೀತಿ ಗ್ಯಾಪ್ಸ್ ಈಕ್ವಲ್ ಆಗಿರಲಿ. ಇಲ್ಲಿ ನೋಡಿ, ರೌಂಡ್ RR 10 ಅಂತ ಬರೆದಿದ್ದೀನಿ, ರೌಂಡ್ ರೆಡ್ 10 ನಂಬರ್ ಅಂತ. ನೋಡಿ, ಈ ಕರ್ವ್ ಬಂದಿದೆಯಲ್ಲ, ಆ ಕರ್ವ್ಗೆ ಒಂದೊಂದು ಬರೋ ಹಾಗೆ ಇಟ್ಕೊಳ್ಳೋಣ. ನಾನು ಆ ಜಾಗದಲ್ಲಿ ಒಂದೊಂದು ರೆಡ್ ಇಡ್ತಾ ಹೋಗ್ತೀನಿ. ನೋಡಿ, ಹೀಗೆ
ಕರೆಕ್ಟಾಗಿ ಸೆಂಟ್ರಿಗೆ ಆ ಶೇಪ್ಗೆ ಸೆಂಟ್ರಾಗಿ ಇಡಿ, ಮತ್ತು ಈ ಲೈನು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಕಿವಿಗಳದು 18 RR ಅಂತ ಬರೆದಿದ್ದೀನಿ, ಅಂದರೆ ರೆಡ್ ರೌಂಡ್ 18 ನಂಬರ್ ನೋಡಿ, 18 ನಂಬರ್ ರೆಡ್ ರೌಂಡ್. ಇದು MM ನಾನು ಹೇಳ್ತಾ ಇರೋದು, ಇದು 18 mm ಇದೆ. ನಾವು ಸ್ಟೋನ್ ತಗೊಂಬಂದಾಗ ಈ ಥರ ಕಂಟೈನರ್ಗಳಿಗೆ ಹಾಕ್ಕೊಂಬಿಟ್ಟು ನಂಬರ್ ಬರ್ಕೊಂಡ್ರೆ, ಮತ್ತೆ ಈ ಸೈಜ್ ಸ್ಟೋನ್ ಬೇಕು ಅಂದರೆ ನಾನು ನಂಬರ್ ನೋಡ್ಕೊಂಡು ಹೋಗ್ಬಿಟ್ಟು ಅವ್ರು ಕೇಳಿದ್ರೆ ಈಸಿಯಾಗಿ ತೆಕ್ಕೊಡ್ತಾರೆ, ಮತ್ತು ನಾವು ಸ್ಟೋನು ಹಾಕುವಾಗಲೂ ಈಸಿ ಆಗುತ್ತೆ. ಈಗ G ರೌಂಡ್ 9 ಅಂತ ಬರ್ಕೊಂಡಿದ್ದೀನಿ. G ರೌಂಡ್ 9 ನೋಡಿ, 9 ರೌಂಡ್ ಗ್ರೀನ್. ಹೀಗೆ ನೀಟಾಗಿ ಒಂದು ಲೈನ್ ಫಾರ್ಮ್ ಆಗೋಗೆ ಗ್ಯಾಪ್ನ ಈಕ್ವಲ್ ಆಗಿ ಶೇರ್ ಮಾಡಿ ಈ ಕಡೆ ಜುಮ್ಕಿಗೂ ಹಾಕೋಣ. ಮತ್ತಿಲ್ಲಿ 19 ರೆಡ್ ಸ್ಕ್ವೇರ್ ಬರೆದಿದ್ದೀನಿ ನೋಡಿ, 19 ರೆಡ್ ಸ್ಕ್ವೇರ್. ಇದು 19 ರೆಡ್ ಸ್ಕ್ವೇರ್. ಈಗ ಇಲ್ಲಿ ಫೆವಿಕಾಲ್ ಹಾಕೊಂಡ್ಬಿಡೋಣ. ಈಗ ಆ ಕಡೆ ಈ ಕಡೆ ಗ್ಯಾಪ್ ಈಕ್ವಲ್ ಆಗಿ ಬಿಟ್ಟು ಮಧ್ಯ ಇಡ್ತಾ ಹೋಗೋಣ. ನೋಡಿ, ಇಲ್ಲಿ ದೊಡ್ಡದ ಹಾಕಿದ್ರೆ ಫೇಸ್ ಮೇಲೆ ಬಂದ್ಬಿಟ್ಟಿದೆ, ಸೊ ನಾವು ಅದನ್ನು ಹಾಕಬಾರ್ದು. ಅಲ್ಲಿಗೆ ಅಡ್ಜಸ್ಟ್ ಆಗೋಂಗೆ ಚಿಕ್ಕ ಸೈಜ್ದು ಸ್ಕ್ವೇರ್ ಹಾಕೋಣ. ನೋಡಿ, ಕವರ್ ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ 6 8 ರೌಂಡ್ ರೆಡ್ ಅಂತ ಬರೆದಿದ್ದೀನಿ. 6 ರೌಂಡ್ ರೆಡ್ ಅಂತ ಬರೆದಿದ್ದೀನಿ. ನಂಬರ್ 6 ನೋಡಿ, ಇದು ನಂಬರ್ 6 ರೌಂಡ್ ರೆಡ್. ಇದು 9 ಗ್ರೀನ್ ರೌಂಡ್ ಅಂತ ಬರೆದಿದ್ದೀನಿ. 9 ನಂಬರ್ 9 ಗ್ರೀನ್ ರೌಂಡ್. ಇಲ್ಲ ಇದ್ದು ಇಲ್ಲಿ ಒಂದು ಇದೇ ಸೈಜ್ ಹಾಕ್ಬಿಡೋಣ ಗ್ರೀನು. ಇಲ್ಲಿ ಮಧ್ಯ ಪೆಂಡೆಂಟ್ ಮಧ್ಯ ಇದೇ ಸೈಜ್ ಗ್ರೀನ್ ಹಾಕೋಣ. ಇಲ್ಲಿ ಗ್ರೀನ್ 18 ರೌಂಡ್ ಗ್ರೀನ್ ರೆಡ್. ಗ್ರೀನ್ 18 ರೌಂಡ್ ಅಂತ ಬರೆದಿದ್ದೀನಿ. ಸೆಂಟ್ರಲ್ಲಿ ನೋಡಿ, ಇಲ್ಲಿ ರೌಂಡ್ ರೆಡ್ ದೊಡ್ಡದು ಹಾಕೋಣ. ಪೆಂಡೆಂಟ್ಗೆ ಚೆನ್ನಾಗಿ ಕಾಣುತ್ತೆ.
ಇದು 22 ನಂಬರು. ಇಲ್ಲೊಂದು ವೈಟ್ ಹಾಕೋಣ. ಈ ತಾಂಜೂರಲ್ಲಿ ಏನಂದರೆ ಕಲರ್ಸ್ ಸ್ಟೋನ್ಸ್ ಯೂಸ್ ಮಾಡೋದಿಲ್ಲ, ಜಾಸ್ತಿ ಕಲರ್ ಯೂಸ್ ಮಾಡೋದಿಲ್ಲ. ವೈಟ್, ರೆಡ್, ಗ್ರೀನ್ ಮಾತ್ರ ಯೂಸ್ ಮಾಡೋದು. ಬೇರೆ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಈ ಬಳೆಗೆ 14 ರೆಡ್ ಸ್ಕ್ವೇರ್ ಅಂತ ಹಾಕಿದ್ದೀನಿ. ರೆಡ್ ಸ್ಕ್ವೇರ್ ನೋಡಿ, ಇದು 14 ರೆಡ್ ಸ್ಕ್ವೇರು. ಸ್ಟೋನ್ಗಳು ಒಂದೊಂದು ಸತಿ ಶೇಪ್ಲೆಸ್ ಬಂದ್ಬಿಟ್ಟಿರುತ್ತೆ, ಸೊಟ್ಟ ಎಲ್ಲ ಬಂದಿರುತ್ತೆ. ನೋಡಿಕೊಂಡು ಸ್ಕ್ವೇರ್ ಆಗಿರೋದನ್ನ ಮಾತ್ರ ಯೂಸ್ ಮಾಡಿ. ಮತ್ತು ರೌಂಡಲ್ಲೂ ಅಷ್ಟೇ ನೀಟಾಗಿ ರೌಂಡ್ ಇರೋದನ್ನು ಯೂಸ್ ಮಾಡಿ. ಈಕ್ವಲ್ ಆಗಿ ಗ್ಯಾಪ್ ಕೊಡಿ. ಈಗ ಇಲ್ಲಿ 11 ವೈಟ್ ರೌಂಡ್ ಅಂತ ಬರೆದಿದ್ದೀನಿ. 11 ವೈಟ್ ರೌಂಡ್. ಇದೆಲ್ಲ ಲೆಕ್ಕ, ಮಿಲಿಮೀಟರು. ಇಲ್ಲಿ ಈ ರೆಡ್ಗೂ ಈ ವೈಟ್ಗೂ ಗ್ಯಾಪ್ ಇರಲಿ, ಈ ಲಾಸ್ಟಲ್ಲೂ ಒಂದು ಸ್ವಲ್ಪ ಗ್ಯಾಪ್ ಇರಲಿ. ಎಡ್ಜಸ್ಗೂ ಗ್ಯಾಪ್ ಕೊಟ್ಟು, ಮತ್ತು ಈ ಸ್ಟೋನ್ಗೂ ಮಧ್ಯನೂ ಗ್ಯಾಪ್ ಇರಬೇಕು. ಈಗ ಈ ಗ್ರೀನ್ ಸುತ್ತೂ ಸ್ಟೋನ್ಸ್ ಹಚ್ಕೊಳ್ಳೋಣ. ರೆಡ್ 6 ಹಚ್ಚುತ್ತಾ ಇದ್ದೀನಿ. ನೋಡಿ, ಈಕ್ವಲ್ ಆಗಿ ಗ್ಯಾಪ್ ಕೊಟ್ಟು, ಸುತ್ತಲೂ ಸ್ವಲ್ಪ ಗ್ಯಾಪ್ ಇರಬೇಕು, ಮತ್ತು ಗ್ರೀನ್ಗೂ ರೆಡ್ಗೂ ಗ್ಯಾಪ್ ಇರಬೇಕು. ಹಾಗೆ ನೋಡಿಕೊಂಡು ಹಚ್ಬೇಕಾಗತ್ತೆ. ಇಲ್ಲಿ ವೈಟ್ ಸ್ಕ್ವೇರ್ 19 ಅಂತ ಬರೆದಿದ್ದೀನಿ. ವೈಟ್ ಸ್ಕ್ವೇರ್ 19. ನೋಡಿ, ಎಲ್ಲ ಕಡೆ ನಾನು ಸ್ಟೋನ್ಸ್ ಹಾಕಿದ್ದ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟ್ಯಾಂಜರ್ ಸ್ಟೈಲಲ್ಲಿ ಕೃಷ್ಣ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಡ್ರೈ ಆಗೋಗಿ ಬಿಡಬೇಕೀಗ. ಡ್ರೈ ಆದಮೇಲೆ ನೆಕ್ಸ್ಟ್ ಥ್ರೆಡ್ ವರ್ಕ್ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಕಾಯಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾವು ಏನಾದ್ರು ಥ್ರೆಡ್ ಹಾಕೋಕೆ ಹೋಗ್ತೀವಿ ಅಂದರೆ ಸ್ಟೋನ್ಸ್ ಆ ಕಡೆ ಈ ಕಡೆ ಅಲ್ಲಾಡ್ಬಿಟ್ಟು ಒಂಥರ ಸೊಟ್ಟಂಬಟ್ಟ ಆಗಿಬಿಡುತ್ತೆ. ಸೊ ಡ್ರೈ ಆಗಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜೆಸ್ಸೋ ಹೇಗೆ ಫಿಲ್ ಮಾಡೋದು ಸ್ಟೋನ್ಸ್ ಮೇಲೆಲ್ಲ ಅಂತ ತೋರಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.